ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಉದಯಕಾಲದ ವಾಕ್ಯ ಭಾಗಗಳಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡ್ತಾ ಇದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯ ವಾಕ್ಯ ಭಾಗ ಒಂದು ಆಶೀರ್ವಾದದ ವಚನದಿಂದ ದೇವರು ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ಕೀರ್ತನೆಗಳು 40ನೇ ಅಧ್ಯಾಯದ 16ನೇ ವಚನದಲ್ಲಿ, ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ, ನಿನ್ನ ಜಯದಲ್ಲಿ ಆನಂದಿಸುವವರು ಯೆಹೋವನಿಗೆ ಸ್ತೋತ್ರವೆಂದು ಯಾವಾಗಲೂ ಹೇಳುವವರಾಗಲಿ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲಿ ದೇವರ ಮುಖ ದರ್ಶನವನ್ನು ಮಾಡಿ ಕರ್ತನನ್ನು ದೃಷ್ಟಿಸಿ ಅಪ್ಪ ಈ ದಿನವನ್ನು ಆರಂಭಿಸ್ತೇನೆ ಅಂತ ಹೇಳುವುದಕ್ಕೆ ತಾನೇ ಅದೇ ಪ್ರಕಾರ ವಚನ ಹೇಳ್ತಾ ಇದೆ. ನಾವು ದೇವರ ದರ್ಶನವನ್ನು ಮುಂಜಾನೆಯಲ್ಲಿ ಕೋರುವುದಾದರೆ, ಅಪ್ಪ ಹೌದು ಈ ದಿನವನ್ನು ಆರಂಭಿಸ್ತಾ ಇದ್ದೇನೆ, ನಿನ್ನ ದರ್ಶನ ನನಗೆ ಬೇಕು, ನಿನ್ನ ಮುಖ ದರ್ಶನ ನನಗೆ ಬೇಕು ಅಂತ ಕೋರುವವರ ಎಲ್ಲರಲ್ಲೂ ವಚನ ಹೇಳ್ತಿದೆ, ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ಪ್ರಿಯ ದೈವಜನರೇ, ಎಂದಾದರೂ ದೇವರ ಬಳಿ ಬಂದಾಗ ನನಗೆ ದುಃಖವಾಯಿತು, ದೇವರ ಬಳಿ ಬಂದಾಗ ನನಗೆ ಅವಮಾನವಾಯಿತು, ದೇವರನ್ನ ಹುಡುಕುತ್ತಾ ಬಂದಾಗ ನನ್ನ ಹೃದಯ ಒಡೆದೋಯ್ತು ಅಂತ ಎಂದಾದರೂ ಮಾತುಗಳಿದೆಯಾ? ಇಲ್ಲವೇ ಇಲ್ಲ. ಯಾಕಂದ್ರೆ ಆತನ ಬಳಿ ಆತನ ದರ್ಶನವನ್ನ, ಆತನ ಭೇಟಿಯನ್ನ ಮಾಡುವುದಕ್ಕೆ ಬರುವ ಎಲ್ಲರಿಗೂ ಉಲ್ಲಾಸ, ಸಂತೋಷ ನಿಶ್ಚಯವಾಗಿ ದೊರಕುತ್ತದೆ. ಹೌದಲ್ವಾ? ನಾವು ಸತ್ಯವೇದದಲ್ಲಿ ಗಮನಿಸುವಾಗ ಯೇಸುವಿನ ಬಳಿ ಯಾರೇ ಬಂದರೂ ಕೂಡ ಅವರಿಗೆ ರೋಗ ಸೌಖ್ಯ, ಅದ್ಭುತ, ಸಮಾಧಾನ, ಪ್ರೀತಿ ಇದೆಲ್ಲವೂ ದೊರೆಯುತ್ತಾ ಇತ್ತು. ಹೌದಲ್ವಾ? ಅದೇ ಪ್ರಕಾರ ನಾವು ಪ್ರತಿ ಮುಂಜಾನೆಯಲ್ಲಿ ಆತನ ದರ್ಶನವನ್ನು ಕೋರುತ್ತಾ, ದೇವರೇ ನಿನ್ನ ಮುಖ ದರ್ಶನವನ್ನು ಮಾಡುವುದಕ್ಕೆ ಬರ್ತಾ ಇದ್ದೇನೆ ಅಂತ ನಾವು ಒಪ್ಪಿಸುವುದಾದರೆ, ವಚನ ಹೇಳಿದ ಪ್ರಕಾರ ನಾವು ಆತನಲ್ಲಿ ಉಲ್ಲಾಸದಿಂದ ಸಂತೋಷಿಸುತ್ತೇವೆ. ಅಂದರೆ ಅರ್ಥ, ನಮ್ಮ ದಿನ ಸಂತೋಷಕರವಾಗಿ ಆರಂಭವಾಗಬೇಕು, ನಮ್ಮ ಕಾರ್ಯಗಳೆಲ್ಲವೂ ಉಲ್ಲಾಸದಿಂದ ತುಂಬಿರಬೇಕು. ಅಂದರೆ ನಾವು ದೇವರ ಮುಖ ದರ್ಶನವನ್ನು ಬಯಸುವವರಾಗಬೇಕು. ಪ್ರತಿ ಮುಂಜಾನೆಯಲ್ಲಿ ದೇವರೇ ನಿನ್ನನ್ನು ನೋಡಿದ್ರೆ ನನಗೊಂದು ಆಶೀರ್ವಾದ, ನಿನ್ನ ದರ್ಶನ ಪಡೆದರೆ ನನಗೊಂದು ಸಮಾಧಾನ, ನಿನ್ನ ವಾಕ್ಯ ಓದಿದ್ರೆ ನನಗೊಂದು ನೆಮ್ಮದಿ, ಪ್ರಾರ್ಥಿಸಿದ್ರೆ ಒಂದು ಶಕ್ತಿ, ಇದೆಲ್ಲವನ್ನು ಕಾರ್ಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವುದಾದರೆ ನಿಶ್ಚಯವಾಗಿ ಪ್ರತಿದಿನ ಒಂದು ಸಂತೋಷದ ದಿನವಾಗ್ತದೆ. ಅಂತಹ ಜೀವಿತವನ್ನೇ ನಾವೆಲ್ಲರೂ ಆಸೆ ಪಡುವುದು. ಹೌದಲ್ವಾ? ಹಾಗಿರುವಾಗ ನಾವು ದೇವರ ಮುಖ ದರ್ಶನವನ್ನು ಕೋರುತ್ತಾ ಮುಂಜಾನೆಯಲ್ಲಿ ಪ್ರಾರ್ಥಿಸೋಣ. ನಿಶ್ಚಯವಾಗಿ ನಾನು ನಂಬ್ತೇನೆ, ನಿಮ್ಮಲ್ಲಿಯೂ, ನಿಮ್ಮ ಕುಟುಂಬದಲ್ಲಿಯೂ, ನಿಮ್ಮ ಕೆಲಸಗಳಲ್ಲಿಯೂ, ಎಲ್ಲ ಸ್ಥಳಗಳಲ್ಲೂ ಆ ಸಂತೋಷ, ಆ ಉಲ್ಲಾಸ ನಿಮ್ಮನ್ನು ಹಿಂಬಾಲಿಸ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಶುದ್ಧಾತ್ಮ ನಿಮಗೆ ಸ್ತೋತ್ರ. ಅಪ್ಪ, ಈ ಮುಂಜಾನೆ ವೇಳೆ ನಿನ್ನ ವಚನ ಹೇಳಿದ ಪ್ರಕಾರ ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರವರ ಜೀವಿತದಲ್ಲಿ ಕರ್ತನೆ ಪ್ರತಿ ಮುಂಜಾನೆಯಲ್ಲಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸಿ, ಸ್ತುತಿಸಿ, ವಾಕ್ಯಗಳನ್ನು ಧ್ಯಾನಿಸಿ ದಿನವನ್ನು ಆರಂಭಿಸುವಾಗ ಅಪ್ಪ ಅವರು ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ಅಪ್ಪ, ನಿನ್ನನ್ನು ನೋಡುವುದಕ್ಕೆ ಬರುವಾಗಲೆಲ್ಲ ಒಂದು ಸಂತೋಷ, ಒಂದು ಸಮಾಧಾನ, ಒಂದು ನೆಮ್ಮದಿಯಲ್ಲಿ ಅವರನ್ನು ಆಶೀರ್ವದಿಸು. ಪ್ರತಿ ಮುಂಜಾನೆ ಅವ್ರಿಗೊಂದು ಉಲ್ಲಾಸದಿಂದ ತುಂಬಿಸ್ರಿ. ಅವರ ಯಾತ್ರೆಗಳು ಸಂತೋಷವಾಗಿರಲಿ. ಅವ್ರು ಮಾಡುವ ಕೆಲಸ ಕಾರ್ಯಗಳಲ್ಲೂ ಕೂಡ ಅಪ್ಪ ನಿನ್ನ ಸಂತೋಷ, ಸಮಾಧಾನ ಅವ್ರನ್ನ ಹಿಂಬಾಲಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೊಂದು ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.